ಐತ್ಲಾಗ ಬಿದ್ದೋಯ್ತಾವ ನೋಡಿ ಈಗ ಆಗ್ತಾ ಇದೆಯಾ. ಅಯ್ಯೋ ಅಯ್ಯೋ ನಿರಾಣಿ ಸಾಹೇಬ್ರ ಬರಲ್ಲ ಇಲ್ಲಿ. ಐತ್ಲಾಗ ಬಿದ್ದೋಯ್ತಾವ ನೋಡಿ ಈಗ ಆಗ್ತಾ ಇದೆಯಾ. ಅಯ್ಯೋ ಅಯ್ಯೋ ನಿರಾಣಿ ಸಾಹೇಬ್ರ ಬರಲ್ಲ ಇಲ್ಲಿ. ಸರ್, ಇವತ್ತು ನಾಮಿನೇಷನ್ ಫೈಲಿಗೆ ಬಂದಿದ್ದಾರೆ ಶಿಕ್ಷಕರ ಮತ್ತು ಚುನಾವಣೆ, ಏನು ಹೇಳ್ತೀರಿ ಸಂದರ್ಭದಲ್ಲಿ? ಸರ್, ಆ ದೇವೇಗೌಡರು ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಹಾಲಿ ವಿಧಾನ ಪರಿಷತ್ ಸದಸ್ಯರು, ಜೊತೆಗೆ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಕೂಡ ಒಂದು ಸಮುದಾಯದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ, ಎಲ್ಲರಿಗೂ ಕೈಗೆ ಸಿಗುವಂಥ ವ್ಯಕ್ತಿ. ಅಂಥ ವ್ಯಕ್ತಿಗಳು ಇವತ್ತು ಬೇಕು. ನಮ್ಮ BJP ಪಕ್ಷ ಅವರು ಮೊದಲು ಗೊತ್ತಿರೋ ಹಾಗೆ JDS ಪಕ್ಷದಿಂದ ಭಾಳಷ್ಟು ಸಲ ಸ್ಪರ್ಧೆ ಮಾಡಿದರು. ಮತ್ತು BJPಗೆ ಬಂದ ನಂತರ ಮೊದಲನೇ ಬಾರಿಗೆ ಅವರು ನಮ್ಮ ಪಕ್ಷದಿಂದ ಅವರಿಗೆ ಟಿಕೆಟ್ ಕೊಟ್ಟು ವಿಜಯಶಾಲಿಯನ್ನಾಗಿ ಮಾಡಿದ್ವಿ. ಇವತ್ತು BJP ಪಕ್ಷದ ಒಬ್ಬ ಉನ್ನತ ನಾಯಕರಾಗಿ ಅವರು ಬೆಳೆದಿದ್ದಾರೆ. ಹಾಗಾಗಿ ಇವತ್ತು ಏನು ಪದವೀಧರರಿಗೆ ಇರುವಂಥ ತೊಂದರೆಗಳನ್ನು ನಿವಾರಿಸುವಲ್ಲಿ ಬಹಳಷ್ಟು ಕೆಲಸಗಳನ್ನು ದೇವೇಗೌಡರು ಮಾಡಿದ್ದಾರೆ. ಯಾರೇ ಪದವೀಧರರು ಹೋಗಿ ತಮಗಿರುವ ತೊಂದರೆಗಳನ್ನು ಅವ್ರನ್ನ ಹೇಳ್ಕೊಂಡ್ರೆ ಆದಷ್ಟು ಬೇಗ ಶೀಘ್ರ ಪರಿಹಾರ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ತುಂಬ ಸೌಮ್ಯ ಸ್ವಭಾವದ ವ್ಯಕ್ತಿ ಮತ್ತು ತುಂಬ ಆಡಂಬರ ಇಲ್ಲದಂಥ ವ್ಯಕ್ತಿ. ಇವತ್ತು ನಾಮಿನೇಷನ್ಗೂ ಕೂಡ ಯಾವುದೇ ಆಡಂಬರ ಇಲ್ಲದೇ ಬಂದಿದ್ದಾರೆ, ಹಾಗೆ ನಾಮಿನೇಷನ್ ಮಾಡ್ತಾ ಇದ್ದಾರೆ. ಈ ಬಾರಿ ಮತ್ತೆ ತಾವು ಸ್ಪರ್ಧೆ ಮಾಡಿದ್ದೀರಾ, ನಾಮಿನೇಷನ್ ಇವತ್ತು ಫೈಲ್ ಮಾಡಿದ್ದೀರಾ, ಹೇಗಿದೆ? ನಮ್ಮ JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ಗೆಲುವು ಗ್ಯಾರಂಟಿ. ಜೊತೆಗೆ ನಮ್ಮ ಪಕ್ಷದ ನರೇಂದ್ರ ಮೋದಿಯವರ ಒಂದು ಶಕ್ತಿ, ಅವರ ಸಾಧನೆ, ಮೋದಿಯವರದು ಮತ್ತು ದೇವೇಗೌಡರ, ಕುಮಾರಸ್ವಾಮಿಯವರ ಎಲ್ಲರೂ ಬೆಂಬಲ ಆಶೀರ್ವಾದ ಮಾಡೋಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದಗೌಡರು ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಪ್ರತಿಯೊಬ್ಬರು ಬಂದು ಆಶೀರ್ವಾದ ಮಾಡಿದ್ದಾರೆ. ವಿಜೇಂದ್ರ ಅವರು ನಮ್ಮ ಪಾರ್ಟಿಯ ಅಧ್ಯಕ್ಷರು. ನಿಜವಾಗಲೂ ಈ ಜನ ನಮಗೆ ಬೆಂಬಲಕ್ಕೆ ಆಶೀರ್ವಾದ ಮಾಡಿ ಬಂದಿರೋದು ನೋಡಿದ್ರೆ ಗೆಲುವು ಗ್ಯಾರಂಟಿ ಅಂತ ನನ್ನ ಭಾವನೆ. ಕಳೆದ ಬಾರಿಗಿಂತ ಈ ಬಾರಿ JDS ನಿಂಚಚಾರದಿಂದ ವಿಶ್ವಾಸ ಜಾಸ್ತಿ, ಇನ್ನೂ ಅಧಿಕ ಮತದಿಂದ ಗೆಲ್ತೀವಿ. ಯಾಕೆಂದರೆ JDS ನಮ್ಮ ಪರವಾಗಿ ನಿಂತಿದೆ. ಇವತ್ತು ನಾರಾಯಣಸ್ವಾಮಿ ಅವರು ಮತ್ತು ದೇವೇಗೌಡರು BJP ಪಕ್ಷದಿಂದ ನಾಮಿನೇಷನ್ ಫೈಲ್ ಮಾಡಿದ್ದಾರೆ, ತಾವೇನು ಹೇಳ್ತೀವಿ? ಇದು ಕಡಖಂಡಿತವಾಗ್ಲೂ ಎರಡು ನಾವೇ ಗೆಲ್ತೀವಿ. ಭಾಜಪದಿಂದ ಭಾಳ ಸುಲಭವಾಗಿ ನಾರಾಯಣಸ್ವಾಮಿ ಅವರು ಗೆಲುವು ಸಾಧಿಸ್ತಾರೆ. ಯಾಕಂದರೆ ಅವರು ಇಂಡಿಪೆಂಡೆಂಟಾಗೇ ಗೆದ್ಕೊಂಡು ಬಂದಿರೋರು ಈ ಕ್ಷೇತ್ರದಲ್ಲಿ. ಸೊ BJPಯಿಂದ ಆನೆ ಬಲ ಬಂದಂಗೆ ಆಗಿದೆ. ಆದ್ದರಿಂದ ಖಂಡಿತವಾಗ್ಲೂ ನಾರಾಯಣಸ್ವಾಮಿ ಸಾಹೇಬರು ಗೆಲ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಸರ್, BJP ಮತ್ತು JDS ಮತ್ತು ಅಲಯನ್ಸ್ ಒಗ್ಗೂಡಿ ಈ ಚುನಾವಣೆ ಎದುರಿಸ್ತಾ ಇದ್ದೀರಾ, ಎಷ್ಟು ಮಟ್ಟಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಜಯವೀರ್ ಬಾರಿಸೋಣ ಯಾವ ಅಭಿಪ್ರಾಯ? ಖಂಡಿತವಾಗ್ಲೂ ನೋಡಿ, ಇರೋ ಎರಡೇ ಪಕ್ಷ. ಈಗ ಕಾಂಗ್ರೆಸ್ ಪಕ್ಷ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಜನರಿಗೆ, ಎಂತೆಂಥ ಮೋಸ ಮಾಡಿದ್ದಾರೆ, ಸುಳ್ಳು ಹೇಳ್ಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ, ಮತ್ತು ಎಲ್ಲ ದೌರ್ಜನ್ಯ ಮಾಡಿ ವೈಯಕ್ತಿಕವಾಗಿ ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡಿ ನಡೆಸ್ತಾ ಇರೋವಂಥ ಒಂದು ಸರ್ಕಾರ ಇದು. ಸೊ ಜನರು ಬೇಸತ್ತಾಗಿದ್ದಾರೆ. ಅದರಿಂದ ಜನರಿಗೆ ಒಂದು ಒಳ್ಳೆಯ ಸರ್ಕಾರ ಬೇಕಾಗಿದೆ. ಕೆಲವೇ ತಿಂಗಳಲ್ಲಿ ಈ ಸರ್ಕಾರ ಬಿದ್ದರೂ ಬೀಳುತ್ತೆ ಹೇಳಲಿಕ್ಕಾಗಲ್ಲ. ಯಾಕಂದರೆ ಹೋಗ್ತಿರೋ ವೇಗ ನೋಡಿದ್ರೆ ಎಲ್ಲರೂ ಬೇಸತ್ತಾಗಿದ್ದಾರೆ. ಎಲ್ಲ ವೈಯಕ್ತಿಕರನ್ನೆಲ್ಲ ಕರ್ಕೊಂಬಂದು ರೋಡಲ್ಲಿ ನಿಲ್ಲಿಸಿ ನಮ್ಮ ಕರ್ನಾಟಕದ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ. ಇಡೀ ವಿಶ್ವಾದ್ಯಂತ ಕರ್ನಾಟಕದ ಮಾನ ಮರ್ಯಾದೆ ತೆಗೆದು. ಅದರಿಂದ ಬರೀ BJP ಮತ್ತು JDS ಇದ್ದರೆ ಮಾತ್ರ ಸಹ ನಮ್ಮ 6.5 ಕೋಟಿ ಜನಕ್ಕೆ ಒಂದು ಒಳ್ಳೆಯ ಆಡಳಿತ ಕೊಡ್ಬೋದು ಅಂತ ಈಗಿನ MLC ಚುನಾವಣೆ ಮುಖಾಂತರ ಮತ್ತು ನಮ್ಮ ಬರುವ ಲೋಕಸಭಾ ಚುನಾವಣೆ ಏನೋ ಫಲಿತಾಂಶ ಬರುತ್ತೆ ಜೂನ್ 4 ನಂತರ, ಅದಾಗದೇ ಎಲ್ಲ ಹೊರಗೆ ಬರುತ್ತೆ.